9ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಈ ಹಿಂದಿನ ತರಗತಿ ಒಳಗ ಬೀರಣ್ಣ ತನ್ನ ಮೂಡಲ್ ದಿಕ್ಕಿನೊಳಗಿರ್ತಕ್ಕಂಥ ಹೊಲನ ಈರಣ್ಣಗ ಮಾರಿದ್ದ. ಒಂದು ದಿನ ಈರಣ್ಣ ಉಳುಮೆ ಮಾಡುವಂತ ಸಂದರ್ಭದೊಳಗ ಅವನಿಗೆ ಕೊಪ್ಪರಿಗೆ ಬಂಗಾರ ಸಿಕ್ತು. ಅದನ್ನ ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ತಗೊಂಡೋಗಿ, ತಗೋಪ, ಇದು ನಿನ್ನ ಹೊಲ್ದಾಗ ಸಿಕ್ಕೈತಿ, ಇದು ನಿನ್ನ ಪೂರ್ವಿಕರು ನಿನ್ ಸಲುವಾಗಿ ಇಟ್ಟಿದ್ರನ, ತಗೋ ಇದನ್ನ ಅಂತ ಹೇಳಿ ಹೇಳ್ತಾನ. ಇಲ್ಲಿವರೆಗೂ ನೀವು ಕೇಳಿರಿ. ಇನ್ನು ಮುಂದೆ ಏನಾಕೈತಿ ನೋಡುನ್ ಬರ್ರಿ. ಬೀರಣ್ಣ ಒಪ್ಪಲಿಲ್ಲ. ಅಲ್ಲವೇನಪ್ಪ ಬೀರಣ್ಣ ಕೇಳಿದ ಏತಮಲ್ಲ. ಹೌದು ಗೌಡಪ್ಪ, ಹೊಲ ಮಾರಿದ ಮ್ಯಾಗೆ ಹಣ ಕೊಟ್ಟ ಮ್ಯಾಗೆ ಆ ನೆಲದ ಮೇಲೆ ನನಗೇನೈತಿ ಹಕ್ಕು? ಅದ್ರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡ್ಕೊಂಡ ಒಡೆಯಂದು ತಾನೆ. ಈರಣ್ಣ ಹೊಲದೊಳಗೆ ಸಿಕ್ಕಂತಹ ಕೊಪ್ಪರಿಗೆ ಬಂಗಾರನ ತಂದು ಬೀರಣ್ಣಗ ಕೊಡ್ತಾನ. ಬೀರಣ್ಣ ಇದಕ್ಕ ಒಪ್ಪುವುದಿಲ್ಲ. ಆಗ ಕೇತಮಲ್ಲ ಕೇಳ್ತಾನ, ಇದು ನಿನ್ ಬಂಗಾರ ಅಲ್ಲ, ಯಾಕೆ ನೀನ್ ಒಲ್ಲೆ ಅನ್ನಕತ್ತಿದಿ? ಇದು ಹೌದು ಅಲ್ಲ ಹೇಳು ಅಂತ ಅಂದಾಗ ಬೀರಣ್ಣ ಹೇಳ್ತಾನ, ಹೌದು ಗೌಡಪ್ಪ, ನಾನು ಹೊಲಾನ ಮಾರಿಬಿಟ್ಟೀನಿ. ನಾ ಯಾರಿಗ ಹೊಲ ಮಾರಿದ್ನಲ್ಲ ಅವ್ರದ್ದು ಅದು ಹೊಲ, ಅದ್ರೊಳಗೆ ಏನೋ ಸಿಕ್ಕರು ಅದು ಅವ್ರದ್ದಾಕತಿ ಹೊರತು ನನ್ನದಾಗಂಗಿಲ್ಲ. ಆದರೆ ಅದಕ್ಕೆ ನಾನೊಪ್ಪಲ್ಲ ಗೌಡಪ್ಪ, ಈರಣ್ಣ ಹೇಳಿದ. ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ. ಈ ಹೊನ್ನು ಬೀರಣ್ಣಂದೇ. ಯಾಕೆ ಅಂತೀರೋ? ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ. ಏನೋ ಕಷ್ಟ ಬಂತು ಅಂತ ನನಗೆ ಮಾರಿದ. ಮಾರುವಾಗ ಅದರಾಗಿನ ಹೊನ್ನು ನಿಂದೆ ಅಂತ ಹೇಳಿರ್ಲಿಲ್ಲ. ಅಂದಮೇಲೆ ಹೊನ್ನು ಅವಂದೇ, ನಂದಲ್ಲ. ಬೀರಣ್ಣ ಹೇಳಿದ ಮಾತಿಗೆ ಈರಣ್ಣ ಸುತಾರಾಮ್ ಒಪ್ಪುವುದಿಲ್ಲ. ಯಾಕಂದ್ರ ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಅಷ್ಟ, ಅದ್ರೊಳಗೆ ಏನ ಸಿಕ್ಕರು ಅದು ನಂದಲ್ಲ. ಯಾಕಂದ್ರ ನನಗ ಬೀರಣ್ಣ ಹೇಳಿದ್ದಿಲ್ಲ, ನಿನಗ ಹೊಲ ಕೊಡಕತ್ತೀನಿ, ಅದ್ರೊಳಗೆ ಸಿಕ್ಕಂತಹ ಹೊನ್ನೆಲ್ಲ ನಿಂದ ಅಂತ ಹೇಳಿ ಅವ್ನು ಹೇಳಿ ಕೊಟ್ಟಿರ್ಲಿಲ್ಲ. ಏನೋ ಕಷ್ಟ ಕಾಲ ಬಂತು ಅಂತ ಹೇಳಿ ನನಗ ಹಣಕ್ಕಾಗಿ ಮಾರಿದ. ನಾನು ಕೊಂಡ್ಕೊಂಡಿದ್ದು ಮಣ್ಣು ಮಾತ್ರ, ಹೊನ್ನಲ್ಲ. ಅಷ್ಟಕ್ಕೂ ಇದು ಅವನ ಪಿತ್ರಾರ್ಜಿತ ಆಸ್ತಿ ಐತಿ. ಅವನ ಪೂರ್ವಿಕರು ಅಂದ್ರ ಅವನ ತಂದೆ ಆಗಿರ್ಬೋದು, ಅವನ ಅಜ್ಜ ಆಗಿರ್ಬೋದು, ಇವನ್ ಸಲುವಾಗಿ ತೆಗೆದಿಟ್ಟಂತಹ ಬಂಗಾರ ಐತಿ. ಅದ್ರ ಮೇಲೆ ನಾನು ಆಸೆ ಪಡುದು ತಪ್ಪಾಕತಿ. ಅದಕ್ಕೋಸ್ಕರ ನನಗ ಇದು ಬೇಡ ಅಂತ ಹೇಳಿ ಈರಣ್ಣ ಗೌಡಪ್ಪಗ ಹೇಳ್ತಾನ. ಅದೆಂಗಾದಾತು? ತಂಬೂಲ ಉಗಿದ್ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕೊಳ್ಳೋ ಕೆಟ್ಟತನ ಬೇಡ. ಹೊನ್ನು ಹೊಲ ಕೊಂಡ್ಕೊಂಡು ಈರಣ್ಣಂದೇ. ಅವನು ತಗೊಳ್ಳೋ ಹಂಗ್ ಮಾಡಿ ಉಪಕಾರ ಮಾಡಬೇಕು ದೈವದವ್ರು ಎಂದು ಬೇಡಿದ ಬೀರಣ್ಣ. ಈರಣ್ಣ ಎಷ್ಟು ಹೇಳಿದ್ರು ಬೀರಣ್ಣ ಕೇಳಂಗೇ ಇಲ್ಲ. ಅದೆಂಗಾದೀತು ಅಂತ ಹೇಳಿ ಹೇಳ್ತಾನ. ಯಾಕಂದ್ರ ತಾಂಬೂಲ ಉಗಿದ ಮೇಲೆ ಅಂದ್ರ ನಾವು ಎಲ್ಲಡಿಕೆ ತಿಂದು ಉಗುಳಿದ ಮೇಲೆ ಅದನ್ನ ವಾಪಸ್ ಬಾಯಿಗೆ ಹಾಕೊಳಕ್ ಆಗ್ತೈತೇನ? ಅದ್ರಂಗ ನಾನು ನಿನ್ನ ಹೊಲ ಮಾರಿನಿ ಅಂತಂದ್ರ ಅದ್ರಲ್ಲಿ ಇರ್ತಕ್ಕಂತ ಹೊನ್ನು ಮಣ್ಣು ಎಲ್ಲ ನಿಂದ. ದಯವಿಟ್ಟು ದೈವದವ್ರಿಗೆ ನಾನು ಕೇಳ್ಕೊತೀನಿ, ಅದನ್ನ ಅವನು ತಗೊಳಂಗ ಅವನಿಗೆ ಮನ ಒಲಿಸ್ರಿ ಅಂತ ಹೇಳಿ ಬೀರಣ್ಣ ಬೇಡ್ಕೋತಾನ. ಕಟ್ಟೆಯ ಮೇಲಿದ್ದ ದೈವದವರಿಗೆ ಏನೂ ತೋಚಲಿಲ್ಲ. ಕಡೆಗೆ ಮುಖ್ಯಸ್ಥನಾದ ಕೇತಮಲ್ಲ ಹೇಳಿದ, ಹೋಗಲಿ ಬಿಡಿ, ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸ ಸೇರಲಿ ಅಂದ. ಈರಣ್ಣ ಬೀರಣ್ಣ ಇಬ್ರು ಹೇಳುವಂತ ಮಾತಿಗೆ ದೈವದವರಿಗೆ ಏನೂ ತೋಚಲೇ ಇಲ್ಲ. ಕಡಿಕ ಕೇತಮಲ್ಲ ಏನ್ ಹೇಳ್ತಾನ, ಹೋಗ್ಲಿ, ನಿನಗ್ ಬೇಡ ನೀನು ಬಿಡು, ನಿನಗ್ ಬೇಡ ನೀನು ಬಿಡು, ಇಬ್ರಿಗೂ ಬೇಡವಾದಂತಹವನ್ನ ನಾವು ರಾಜ್ಯದ ಬೊಕ್ಕಸಕ್ಕೆ ಸೇರಿಸಿ ಅಂತ ಹೇಳಿ ಹೇಳ್ತಾನ. ಕೂಡಲೇ ಮರದ ಮರೆಯಲ್ಲಿದ್ದ ಶಾಂತಲೆ ಮುಂದೆ ಬಂದು ಕೂಡದು ಕೂಡದು ಎಂದು ಕೂಗಿದಳು. ಎಲ್ಲರೂ ಅತ್ತ ಕಣ್ಣು ಹಾಯಿಸಿದರು. ಗಂಡು ವೇಷದ ಶಾಂತಲೆ ಮತ್ತು ಉದಯಾದಿತ್ಯರು ಪಂಚಾಯಿತರ ಕಡೆಗೆ ಬರುತ್ತಿದ್ದುದು ಕಾಣಿಸಿತು. ಗಂಡುಡುಗೆಯನ್ನು ಹುಟ್ಟಿದ್ದ ಶಾಂತಲೆಯನ್ನು ಅವರು ಗಂಡಸೆಂದೇ ಭಾವಿಸಿದರು. ಅವರ ದೇಹ ಸೌಂದರ್ಯವನ್ನು ನೋಡಿ ಎಲ್ಲರಿಗೂ ಸಂತಸವಾಯಿತು. ಅವರನ್ನು ಮಾತನಾಡಿಸಬೇಕು ಎನ್ನಿಸಿತು. ಕೇತಮಲ್ಲ ಕೇಳಿದ, ನೀವು ಯಾರೇ ಆಗಿರಿ, ಆದರೆ ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ, ಯಾಕೆ? ಈರಣ್ಣ ಮತ್ತು ಬೀರಣ್ಣಗ ಕೇತಮಲ್ಲ ಈ ಹೊನ್ನನ್ನ ನಾವು ರಾಜ್ಯದ ಬೊಕ್ಕಸಕ್ಕೆ ಸೇರಿಸ್ತೀವಿ ಅಂತ ಹೇಳಿ ಹೇಳಕತ್ತಿದ್ದ. ಈ ಮಾತು ಶಾಂತಲೆಗೆ ಕೇಳಿಸ್ತು. ಮರದ ಹಿಂದೆ ನಿಂತಹ ಶಾಂತಲೆ ಕೂಡದು ಕೂಡದು ಅಂತ ಹೇಳಿ ಅನ್ಕೊಂತ ಬರ್ತಾ. ಆಗ ಎಲ್ಲರೂ ಆ ಕಡೆ ಕಣ್ಣು ಹಾಕ್ತಾರ, ಯಾರಿವ್ರು ಕೂಡದು ಕೂಡದು ಅಂತ ಹೇಳಿ ಅನ್ಕೊಂತ ಬಂದ್ರು ಅಂತ ಹೇಳಿ. ಅವಾಗ ಗಂಡು ವೇಷದೊಳಗಿರ್ತಕ್ಕಂತಹ ಶಾಂತಲೆ ಮತ್ತ ಆಕಿ ಜೊತೆ ಇರ್ತಕ್ಕಂತಹ ಉದಯಾದಿತ್ಯನನ್ನ ಎಲ್ಲರೂ ನೋಡ್ತಾರ. ಅವರಿಬ್ರು ಪಂಚಾಯಿತಿ ನಡೆಸುವಂತಹ ಜಾಗಕ್ಕ ಬರ್ತಾರ. ಗಂಡು ವೇಷವನ್ನ ಧರಿಸಿದಂತಹ ಶಾಂತಲೆಯನ್ನ ನೋಡಿ ಅವರು ಗಂಡಸೇ ಇರ್ಬೋದು ಅಂತ ಹೇಳಿ ಭಾವಿಸ್ತಾರ. ಆಕೆಯ ದೇಹ ಸೌಂದರ್ಯವನ್ನ ನೋಡಿ ಎಲ್ಲರಿಗೂ ಸಂತೋಷ ಆಗ್ತೈತಿ.
ಅವರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಎಲ್ಲರಿಗೂ ಅನಿಸ್ತೈತಿ. ಆಗ ಕೇತಮಲ್ಲ ಕೇಳ್ತಾನ, ನೀವು ಯಾರೋ ಆಗಿರಿ, ನಾವು ಈ ಹೊನ್ನನ್ನ ರಾಜಭಕ್ಷಕ್ಕೆ ಸೇರಿಸ್ತೀವಿ ಅಂತಂದ್ರ ನೀವು ಸೇರಿಸ್ಬೇಡ ಅಂತಂದ್ರಲ್ಲ ಯಾಕ ಅಂತ ಹೇಳಿ ಪ್ರಶ್ನೆ ಮಾಡ್ತಾನ. ನೋಡೋಣ ಮುಂದೆ ಏನ್ ಹೇಳ್ತಾಳ ಅನ್ನೋದನ್ನ. ತಾತ, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆ ಅಲ್ಲ, ಅವರ ಬೆವರಿನ ಫಲ ಅಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಕೇತಮಲ್ಲ ಹೇಳ್ತಾನ, ಹೌದು, ಈ ಹೊನ್ನು ಪ್ರಜೆಗಳದು. ಹಾಗಾದರೆ ಪ್ರಜೆಗಳು ಯಾರವರು ಎಂದು ಪ್ರಶ್ನೆ ಹಾಕಿದ. ಶಾಂತಲೆ ಕೇತಮಲ್ಲಗ್ ಹೇಳ್ತಾಳ, ತಾತ, ಈ ಹೊನ್ನು ಬೊಕ್ಕಸಕ್ಕೆ ಸೇರ್ಲಿ ಅಂತ ಹೇಳಿ ನೀವು ಹೇಳಿದ್ರಲ್ಲ, ಇದು ಸಾಮ್ರಾಟರು ದುಡ್ದಂತಹ ದುಡ್ಡಲ್ಲ, ಅವ್ರ ಬೆವರಿನ ಫಲ ಅಲ್ಲ, ಇದು ಇದು ಪ್ರಜೆಗಳ ಬೆವರಿನ ಫಲ ಐತಿ. ಅದಕ್ಕೋಸ್ಕರ ಅದು ಪ್ರಜೆಗಳಿಗೆ ದಕ್ಕಬೇಕು ಅಂತ ಹೇಳಿ ಹೇಳ್ತಾಳ. ಆಗ ಕೇತಮಲ್ಲ ಶಾಂತಲೆಗೆ ಕೇಳ್ತಾನ, ಹೌದು, ಈ ಹೊನ್ನು ಪ್ರಜೆಗಳದು. ಹಾಗಾದ್ರೆ ಪ್ರಜೆಗಳು ಯಾರು ಅಂತ ಹೇಳಿ ಪ್ರಶ್ನೆ ಹಾಕ್ತಾನ. ಆಗ ಶಾಂತಲೆಗೆ ಏನು ಉತ್ತರಿಸ್ಬೇಕು ಗೊತ್ತಾಗಂಗಿಲ್ಲ. ಕೇತಮಲ್ಲ ಮುಂದುವರೆದು ಹೇಳ್ತಾನ, ಹೇಳು ನನ್ನಪ್ಪ, ನಾವೆಲ್ಲ ಹೊಯ್ಸಳೇಶ್ವರರ ಮಕ್ಕಳಲ್ಲವೇನಪ್ಪ? ಮಕ್ಕಳ ದುಡಿಮೆ ತಂದೆಯದಲ್ಲವೇ? ಹೋಗಲಿ, ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ? ನಾರಾಯಣನಂತಹ ಮಹಾರಾಜರು, ಲಕ್ಷ್ಮಿಯಂತಹ ಮಹಾರಾಣಿ ಇರುವಾಗ ನಮಗೆ ಹಣಕ್ಕೆ ಕೊರತೆಯೇ? ನಮ್ಮೂರಿಗೆ ಯಾವುದೂ ಈಗ ಬೇಡ, ನಾವು ಒಂದರ್ಥದಲ್ಲಿ ತೃಪ್ತರು. ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡಿಕೊಳ್ತೀವಿ. ಇದು ದೊರೆಯ ಹಣ, ಧರೆಯ ಕ್ಷೇಮಕ್ಕೆ ಮೀಸಲು. ಕೇತಮಲ್ಲ ಏನಂತಾನಂತಂದ್ರ, ನಾವೆಲ್ಲ ಹೊಯ್ಸಳೇಶ್ವರನ ಮಕ್ಕಳು, ನಾವು ದುಡ್ದಂತಹ ದುಡ್ಡು ಹೊಯ್ಸಳೇಶ್ವರನಿಗೆ ಮೀಸಲು. ಮಕ್ಕಳು ದುಡ್ದದ್ದೆಲ್ಲ ತಂದೆಯದಲ್ಲನ ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡ್ತಾನ. ಅವಾಗ ಶಾಂತಲೆ ಹೇಳ್ತಾಳ, ಹೋಗಲಿ, ನಿಮ್ಮ ಊರಿನ ಹಣ ನಿಮ್ಮ ಊರಿನ ಏಳಿಗೆಗಾಗೆ ವಿನಿಯೋಗವಾಗ್ಲಿ, ನಿಮ್ಮ ಊರಿನ ಕುಂದುಕೊರತೆಗಳಿಗೆ ಆ ಹಣವನ್ನ ಉಪಯೋಗಿಸ್ರಿ ಅಂತ ಹೇಳಿ ಶಾಂತಲೆ ಹೇಳ್ತಾಳ. ಆಗ ಮತ್ತೆ ಕೇತಮಲ್ಲ ಏನ್ ಹೇಳ್ತಾನಂದ್ರ, ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ? ಅಷ್ಟು ಯಾಕೆ ಸ್ವಾರ್ಥ? ನಾರಾಯಣನಂತಹ ಮಹಾರಾಜರು, ಲಕ್ಷ್ಮಿ ಅಂತಹ ಮಹಾರಾಣಿ ಇರುವವರೆಗೂ ನಮಗೆ ಯಾವ್ದು ಕೊರತೆ ಐತಿ ಹೇಳು? ನಮ್ಮ ಊರಿಗೆ ಯಾವುದೂ ಈಗ ಬೇಡ, ನಾವೆಲ್ಲರೂ ತೃಪ್ತರದೀವಿ. ಏನಾದರೂ ಊರಿಗೆ ಬೇಕಾದ್ರ ನಮಗೇನ್ ಬೇಕೋ ನಾವ ಮಾಡ್ಕೋತೀವಿ. ನಮಗ ಈ ಹಣ ಬೇಡ, ದೊರೆಯ ಹಣ ಧರೆಯ ಕ್ಷೇಮಕ್ಕೆ ಮೀಸಲು. ಅಂದ್ರ ಭೂಮಿಯ ಒಳ್ಳೇದಕ್ಕ ಮೀಸಲಾಗಿರ್ಲಿ ಈ ಹಣ ಅಂತ ಹೇಳಿ ಕೇತಮಲ್ಲ ಹೇಳ್ತಾನ. ಕೇತಮಲ್ಲನ ಮಾತು ಕೇಳಿ ಅಣ್ಣಗಳಿರ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟು ಭಾಗ್ಯವಂತನೋ ಇರಬಹುದು. ಅಂತ ರಾಜರಾಣಿಯರನ್ನು ಪಡೆದ ನಾವು ಪುಣ್ಯವಂತರು ಅಂದ ಕೇತಮಲ್ಲ. ಶಾಂತಲೆ ಹೇಳ್ತಾಳ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದಂತಹ ರಾಜ ಎಷ್ಟು ಪುಣ್ಯವಂತ ಅದಾನೋ ಏನೋ ಅಂತ ಹೇಳಿ ಹೇಳಿದಾಗ ಕೇತಮಲ್ಲ ಹೇಳ್ತಾನ, ನಮ್ಮಂತ ಪ್ರಜೆಗಳನ್ನ ಪಡೆದ ಪುಣ್ಯವಂತ ರಾಜ ಆದ್ರ ಅಂತ ರಾಜ ರಾಣಿಯರನ್ನ ಪಡೆದಂತಹ ಪುಣ್ಯವಂತರು ನಾವದೇವಿ ಅಂತ ಹೇಳಿ ಕೇತಮಲ್ಲ ಹೇಳ್ತಾನ. ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವು ಪುಣ್ಯವಂತರು ಎಂದು ಮುಂದೆ ಬಂದ ಉದಯಾದಿತ್ಯ ಎಲ್ಲರೂ ಅಚ್ಚರಿಗೊಳ್ಳುವಂತೆ ನೋಡಿದ. ಅಣ್ಣಗಳಿರ, ಇವರು ಯಾರೆಂದು ತಿಳಿದಿರಿ? ಇವರೇ ನಮ್ಮ ಭಾಗ್ಯ ದೇವತೆ ಶಾಂತಲಾದೇವಿಯವರು. ಗಂಡುಡುಗೆಯಲ್ಲಿದ್ದುದರಿಂದ ನಿಮಗೆ ಗುರುತಿಸಲಾಗಲಿಲ್ಲ ನೋಡಿ ಎಂದು ಶಾಂತಲೆಯ ತಲೆಯ ಮೇಲಿನ ಮುಂಡಾಸು ತೆಗೆದ. ಅಂಟಿಸಿಕೊಂಡಿದ್ದ ಮೀಸೆಯನ್ನು ತೆಗೆದಳು ಶಾಂತಲೆ. ಆಗ ಉದಯಾದಿತ್ಯ ಬಂದ್ ಹೇಳ್ತಾನ, ನಿಮ್ಮ ಸಮಾಗಮದ ಸೌಭಾಗ್ಯವನ್ನ ಕಂಡಂತಹ ನಾವು ಕೂಡ ಪುಣ್ಯವಂತರು. ಅಣ್ಣಂದ್ರ, ಇವ್ರು ಯಾರಂತ ಹೇಳಿ ತಿಳ್ಕೊಂಡಿರಿ ನೀವು? ಇವರೇ ನಿಮ್ಮ ಭಾಗ್ಯ ದೇವತೆ ಶಾಂತಲಾದೇವಿಯವರು. ಇವರು ಪುರುಷ ವೇಷದೊಳಗದಾರ ಅಂತ ಹೇಳಿ ನಿಮಗ ಗುರ್ತಿಸಕ್ಕಾಗಿಲ್ಲ ನೋಡ್ರಿ ಅಂತ ಹೇಳಿ ಶಾಂತಲೆ ಸುತ್ತಿಕೊಂಡಂತಹ ಮುಂಡಾಸು ಅಂದ್ರ ರುಮಾಲನ ತೆಗೆದು ಹಾಕ್ತಾನ. ಆಗ ಅಂಟಿಸಿಕೊಂಡಂತಹ ಮೀಸೆಯನ್ನ ಶಾಂತಲೆ ತೆಗಿತಾಳ. ಆ ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು. ಅವರ ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಎಲ್ಲರೂ ಕಟ್ಟೆಯಿಂದ ಧುಮುಕಿ ಉದ್ದಕ್ಕೆ ನೆಲದ ಮೇಲೆ ಅಡ್ಡ ಬಿದ್ದರು. ದೇವಾಲಯದ ಒಳಭಾಗದಲ್ಲಿ ಪಂಚಾಯತಿ ನೋಡಲು ಬಂದಿದ್ದ ಹೆಂಗಳೆಯರು ಓಡಿ ಬಂದು ಶಾಂತಲೆಯನ್ನು ಸುತ್ತುಗಟ್ಟಿದರು. ಅವಳನ್ನು ಮುಟ್ಟಿ ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತುಷ್ಟರಾದರು. ಅವಳ ಪಾದಗಳನ್ನು ಮುಟ್ಟಿ ಮುಟ್ಟಿ ಕಣ್ಣುಗಳಿಗೆ ಒತ್ತಿಕೊಂಡರು.
ಅವಳು ಹೆಜ್ಜೆ ಇಟ್ಟ ಸ್ಥಳದ ಧೂಳನ್ನು ತೆಗೆದು ನೆತ್ತಿಯಲ್ಲಿ ಧರಿಸಿದರು. ಶಾಂತಲೆ ಎಷ್ಟು ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ. ಕಡೆಗೆ ಉದಯಾದಿತ್ಯ ಬಹು ಪ್ರಯಾಸದಿಂದ ತಡೆಯಬೇಕಾಯಿತು. ಆಗಿನ ಕಾಲದ ಜನರಿಗೆ ರಾಜ ಮತ್ತ ರಾಣಿ ಅಂತಂದ್ರ ದೇವರ ಸಮಾನರು ಅಂತ ಹೇಳಿ ಅಂತಿದ್ರು. ಈಗ ನಮಗೆ ಯಾರಾದ್ರೂ ಇಷ್ಟಪಟ್ಟವರು ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗ ನಮ್ಗೆ ಎಷ್ಟು ಖುಷಿ ಆಕತ್ ನೋಡ್ರಿ. ಅವ್ರು ಬಂದ ಕೂಡಲೇ ನಾವು ನಮ್ಮ ಖುಷಿ ಮತ್ತು ಸಡಗರವನ್ನ ಅವ್ರ ಜೊತೆಗೆ ಹಂಚ್ಕೊಳಕ ಶುರು ಮಾಡ್ತೀವಿ. ಅದೇ ರೀತಿ ಅವ್ರ ಮುಂದೆ ಶಾಂತಲೆ ಬಂದು ನಿಂತಾಗ ಅವರಿಗೆ ಖುಷಿ ತಡ್ಕೊಳಕ ಆಗ್ಲಿಲ್ಲ. ಕಟ್ಟಿ ಮೇಲೆ ನಿಂತಂತವ್ರೆಲ್ಲರೂ ಧುಮುಕಿ ಅವ್ರ ಮುಂದೆ ಬಂದು ನಿಂತರು. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಕತ್ರು. ದೇವಾಲಯದ ಒಳಭಾಗದೊಳಗ ಪಂಚಾಯಿತಿ ಕೇಳಕ್ ಬಂದಂತಹ ಹೆಣ್ಮಕ್ಳು ಸಹ ಓಡಿ ಬಂದು ಶಾಂತಲೆಯನ್ನ ಸುತ್ತಗಟ್ಟಿ ನಿಂತರು. ಅವಳನ್ನ ಮುಟ್ಟಿ ಮುಟ್ಟಿ ಮಾತಾಡ್ಸಕತ್ರು. ಶಾಂತಲೆಯನ್ನು ಮುಟ್ಟಿದ್ರ ಅವರಿಗೆ ಮುಕ್ತಿ ಸಿಗ್ತೈತಿ ಅನ್ನೋದು ಜನರ ಭಾವನೆ ಆಗಿತ್ತು. ನಂತರ ಅವ್ರ ಪಾದಗಳನ್ನು ಸಹ ಮುಟ್ಟಿ ಕಣ್ಣುಗಳಿಗೆ ಒತ್ಕೊಳಕತ್ತಿದ್ರು. ಅವಳು ಹೆಜ್ಜೆ ಇಟ್ಟಂತಹ ಸ್ಥಳದ ಧೂಳನ್ನ ಎಲ್ಲರೂ ಹಣೆಗೆ ಹಚ್ಕೊಂಡ್ರು. ಶಾಂತಲೆ ಎಷ್ಟು ತಡೆದ್ರು ಅವ್ರ ಭಕ್ತಿ ಪ್ರದರ್ಶನ ನಿಂದಿರ್ಲೇ ಇಲ್ಲ. ಬೇಡ ಬೇಡ ಅಂತ ಹೇಳಿದ್ರು ಎಲ್ರು ಮುಗಿಬಿದ್ದು ಶಾಂತಲೆಗೆ ನಮಸ್ಕರಿಸಾಕತ್ತಿದ್ರು. ಕಡಿಗೆ ಬಹಳಷ್ಟು ಪ್ರಯತ್ನ ಪಟ್ಟು ಉದಯಾದಿತ್ಯ ಅದನ್ನ ತಡೆದ. ಎಲ್ಲ ದೈವದವರು ಆ ಹೊನ್ನನ್ನು ಬೊಕ್ಕಸಕ್ಕೆಂದು ಒಪ್ಪಿಸಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಯುವರಾಜರ ಪಾದಗಳನ್ನು ಬಿಡುವುದಿಲ್ಲ ಎಂದು ಹಠ ಮಾಡಲು ಶಾಂತಲೆ, ಅಣ್ಣಂದಿರ, ತಾಯಂದಿರೆ, ಇದೋ ಈ ಹೊನ್ನನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಇದು ದೈವದ ದುಡ್ಡು. ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ. ಕೇಳಿ, ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು ಎಂದು. ಎಲ್ಲ ದೈವದವರು ಮಹಾರಾಣಿ ಮತ್ತು ಯುವರಾಜರ ಪಾದಗಳನ್ನು ಬಿಡುವುದಿಲ್ಲ ಅಂತ ಹೇಳಿ ಹಠ ಮಾಡಕತ್ರು. ಅವಾಗ ಶಾಂತಲೆ ಯಾಕೆ ಹಠ ಮಾಡಕತ್ತೀರಿ ಅಂತ ಕೇಳ್ತಾಳ. ಅವಾಗ ದೈವದವ್ರು ಹೇಳ್ತಾರ, ಇಲ್ಲ, ನೀವು ಈ ಹೊನ್ನನ್ನ ಬೊಕ್ಕಸಕ್ಕ ಸೇರಿಸ್ಕೊಳ್ಳೇಬೇಕು. ನೀವು ಒಕ್ಕೋಲಿಲ್ಲ ಅಂದ್ರೆ ನಾವು ನಿಮ್ಮ ಕಾಲ್ಗಳನ್ನ ಬಿಡಂಗಿಲ್ಲ ಅಂತ ಹೇಳಿ ಎಲ್ಲರೂ ಹಠ ಮಾಡ್ತಾರ. ಆಗ ಶಾಂತಲೆ ಹೇಳ್ತಾಳ, ಅಣ್ಣಂದಿರೆ, ತಾಯಂದಿರೆ, ಇದೋ ಈ ಹೊನ್ನನ್ನ ನಾನು ನೇರವಾಗಿ ರಾಜ್ಯದ ಕೋಶಕ್ಕ ಸೇರ್ಸುವುದಿಲ್ಲ. ಯಾಕಂದ್ರೆ ಇದು ದೇವರ ದುಡ್ಡು. ದೇವ ಕಾರ್ಯಕ್ಕಷ್ಟೇ ಇದು ಉಪಯೋಗವಾಗಬೇಕು. ಇದೇ ಧರ್ಮ ಅಂತ ಹೇಳಿ ಮುಂದ ಕೇಳ್ರಿ ಅಂತ ಹೇಳಿ ಹೇಳ್ತಾಳ. ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಐತಿ. ಅದೇನು ಅಂತಂದ್ರ ನಮ್ಮ ಸಂಸ್ಕೃತಿ ಮತ್ತು ಶ್ರೀಮಂತಿಕೆಗೆ ಸಾಕ್ಷಿಯಾದಂತಹ ಒಂದು ಕಲಾದೇಗುಲವನ್ನ ರಾಜಧಾನಿಯಾದಂತಹ ದ್ವಾರ ಸಮುದ್ರದೊಳಗ ನಿರ್ಮಿಸಬೇಕು ಅಂತ ಹೇಳಿ ನನಗ ಆಸೆ ಐತಿ ಅಂತ ಶಾಂತಲೆ ಹೇಳ್ತಾಳ. ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ಯಲ್ಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ. ಆದರೆ ಒಂದು ಮಾತು, ಅವಳಿ ದೇವಾಲಯಗಳನ್ನ ಕಟ್ಟಬೇಕು ಅಂದ್ರೆ 2 ದೇವಾಲಯಗಳನ್ನ ಕಟ್ಟಬೇಕು ಅಂತ ಹೇಳಿ ಶಾಂತಲೆಯ ಆಸೆ. ಒಂದು ವೇಲಾಪುರಿಯಲ್ಲಿ, ಇನ್ನೊಂದು ದ್ವಾರ ಸಮುದ್ರದಲ್ಲಿ. ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಸೂಕ್ಷ್ಮತೆಗಳು ಕಂಡು ಬರಬೇಕು. ಇನ್ನು ದ್ವಾರ ಸಮುದ್ರದ ದೇಗುಲಗಳಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅನ್ನೋದು ಶಾಂತಲೆಯ ಆಸೆಯಾಗಿತ್ತು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನನ್ನ ನಾನು ವಿನಿಯೋಗ ಮಾಡ್ತೀನಿ. ಆದ್ರ ಒಂದು ಮಾತು ಅಂತ ಹೇಳಿ ಶಾಂತಲೆ ಹೇಳ್ತಾಳ. ಆಗ ಅಲ್ಲಿದ್ದವರು ಏನು ತಾಯಿ ಅಂತ ಹೇಳಿ ಕೇಳ್ತಾರ. ಶಾಂತಲೆ, ಕೇತಮಲ್ಲ ನಾಯಕರು ನಮಗೆಲ್ಲರಿಗೂ ಹಿರಿಯರು, ಪಿತೃ ಸಮಾನರು. ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ. ಶ್ರೀ ಕೇತಮಲ್ಲ ನಾಯಕರ ಹೆಸರಿನಲ್ಲಿ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ. ಕೇತಮಲ್ಲ ನಾಯಕ ಏನೋ ಹೇಳ ಹೊರಟ, ಆದರೆ ಬನದಮ್ಮನ ಹಳ್ಳಿಯ ಜನ ಬಿಡಲಿಲ್ಲ. ಮಹಾತಾಯಿ, ಹಾಗೆಯೇ ಆಗಲಿ, ಕೇತಮಲ್ಲಪ್ಪನ ಹೆಸರಿನಲ್ಲಿ ಕಟ್ಟೋಣ ಎಂದು ಒಕ್ಕೊರಲಲ್ಲಿ ಕೂಗಿದರು. ಶಾಂತಲೆ ಮುಂದುವರೆದು ಹೇಳ್ತಾಳ, ನಮಗೆಲ್ಲರಿಗೂ ಹಿರಿಯರು, ನಮ್ಮ ತಂದೆ ಸಮಾನರು ಯಾರು ಅಂತಂದ್ರ ಕೇತಮಲ್ಲ ನಾಯಕರು. ಅದಕ್ಕ ಮುಂದೆ ನಾವು ದ್ವಾರ ಸಮುದ್ರದೊಳಗ ದೇವಾಲಯನ ಕಟ್ಟಿದ್ರ ಆ ದೇವಾಲಯಕ್ಕ ಹೆಸರು ಯಾರ್ದು ಇಡಬೇಕು ಅಂತಂದ್ರ ಕೇತಮಲ್ಲ ನಾಯಕರದು ಇಡಬೇಕು. ಅವ್ರ ಹೆಸರಿನೊಳಗ ಒಂದು ಶಿಲಾಶಾಸನ ಸಾಕ್ಷೀಕರಿಸ್ಬೇಕು ಅಂತ ಹೇಳಿ ಹೇಳ್ತಾಳ. ಕೇತಮಲ್ಲ ನಾಯಕ ಏನೋ ಹೇಳಕ ಹೋಗ್ತಾನ, ಅಡ್ಡಿ ಮಾಡಕ ಹೋಗ್ತಾನ. ಅವಾಗ ಬನದಮ್ಮನ ಹಳ್ಳಿಯ ಜನರು ಬಿಡ್ಲಿಲ್ಲ, ಅವನಿಗೆ ಏನು ಹೇಳಕ್ ಬಿಡ್ಲಿಲ್ಲ. ಎಲ್ಲರೂ ಕೂಡಿ ಒಪ್ಪಿಗೆಯನ್ನು ಕೊಟ್ರು. ಮಹಾತಾಯಿ, ನೀವ್ ಹೆಂಗ್ ಹೇಳ್ತಿರಲ್ಲ ಹಂಗೆ ಆಗ್ಲಿ, ಕೇತಮಲ್ಲಪ್ಪನ ಹೆಸರಿನೊಳಗ ಕಟ್ಟೋಣ ಅಂತ ಹೇಳಿ ಎಲ್ಲಾರು ಒಕ್ಕೊರಲಿನಿಂದ ಕೂಗಿದ್ರು.
ಅದರ ಜೊತೆ ಇನ್ನೊಂದು ಕೂಗು ಕೇಳಿ ಬರಕತ್ತು. ಅದು ಏನು ಅಂತಂದ್ರ ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ ಶಾಂತಲೇಶ್ವರ ಎಂದಿತು. ಅಂದ್ರ ಕಟ್ಟುವಂತಹ ಎರಡು ದೇವಾಲಯಗಳಿಗೆ ಹೊಯ್ಸಳೇಶ್ವರ ದೇವಾಲಯ ಮತ್ತು ಶಾಂತಲೇಶ್ವರ ದೇವಾಲಯ ಅಂತ ಹೇಳಿ ಹೆಸರನ್ನ ಇಡಬೇಕು ಅಂತ ಹೇಳಿ ಹೇಳಿದರು. ಹೌದು, ಹೊಯ್ಸಳೇಶ್ವರ ಶಾಂತಲೇಶ್ವರರಿಗೆ ಜಯವಾಗಲಿ ಎಂದು ಘೋಷಿಸಿತು ಸಾಸಲು ಬನದಮ್ಮಹಳ್ಳಿಯ ಭಾಗ್ಯವಂತ ಜನತೆ. ಯಾವಾಗ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯವನ್ನು ಕಟ್ಟಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರಲ್ಲ, ಅವಾಗ ಬನದಮ್ಮನಹಳ್ಳಿಯ ಜನತೆ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆ ಹಾಕಕತ್ತಂತ. ಅತ್ತಿಗೆ ಮೈದುನರು ತಮ್ಮ ತಮ್ಮ ಕುದುರೆಗಳನ್ನೇರಿದರು. ಸಾಸಲು ಬನದಮ್ಮನಹಳ್ಳಿಯ ಜನತೆ ಮಹಾರಾಣಿಯವರಿಗೆ ಜಯವಾಗಲಿ, ಯುವರಾಜರಿಗೆ ಜಯವಾಗಲಿ, ಹೊಯ್ಸಳೇಶ್ವರರಿಗೆ ಜಯವಾಗಲಿ ಎಂದು ಹರ್ಷಘೋಷ ಮಾಡಿತು. ಅಲ್ಲಿರ್ತಕ್ಕಂತಹ ಸಮಸ್ಯೆಗಳೆಲ್ಲ ಬಗೆಹರಿದ ಮೇಲೆ ಅತ್ತಿಗೆ ಮೈದುನರಿಬ್ರು ತಮ್ಮ ತಮ್ಮ ಕುದುರೆಗಳನ್ನು ಏರಿದರು. ಸಾಸಲು ಬನದಮ್ಮನಹಳ್ಳಿಯನ್ನ ಬಿಟ್ಟು ದ್ವಾರ ಸಮುದ್ರಕ್ಕೆ ಹೊಂಟ್ರು. ಅವಾಗ ಬನದಮ್ಮನಹಳ್ಳಿಯ ಜನತೆ ಮಹಾರಾಣಿಯವರಿಗೆ ಜಯವಾಗಲಿ, ಯುವರಾಜರಿಗೆ ಜಯವಾಗಲಿ, ಹೊಯ್ಸಳೇಶ್ವರರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆ ಕೂಗಿದ್ರು. ಈ ಗದ್ದದಿಂದ ನಮಗ್ ತಿಳಿದು ಬರುವುದೇನಂತಂದ್ರ, ಆಗಿನ ಕಾಲದಾಗಿನ ಕೊಪ್ಪರಿಗೆ ಬಂಗಾರ ಈಗಿನ ಕಾಲದವ್ರಿಗೆ ಸಿಕ್ಕಿತ್ತು ಅಂತಂದ್ರ ನನಗ ನಿನಗ ಅಂತ ಹೇಳಿ ಬಡದಾಡ್ತಾ ಇದ್ರು. ಆಗಿನ ಕಾಲದ ಜನರಲ್ಲಿ ಇರ್ತಕ್ಕಂತಹ ನಿಷ್ಠೆ, ಅವರು ರಾಜ ರಾಣಿಯರ ಮೇಲೆ ತೋರಿಸುವಂತಹ ಭಕ್ತಿ ಪ್ರೀತಿ, ಅವ್ರ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆ, ಇದೆಲ್ಲವೂ ಈ ಪಾಠದಲ್ಲಿ ಕಂಡು ಬರ್ತತಿ ಅಂತ ಹೇಳಿ ನಾವು ಹೇಳ್ಬೋದು. ಈ ತರಗತಿಯಲ್ಲಿ ನಾನು ಹೇಳ್ತಕ್ಕಂಥ ಪಾಠ ನಿಮ್ಗೆಲ್ರಿಗೂ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡು ಈ ಪಾಠವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.